ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾನು ಬಂದಿದ್ದೀನಿ ನಿಮ್ಮ ಗಣ ಬಸ್ ಇಟ್ ಜೊತೆಗೆ ಇನ್ನೊಂದು ಅಲ್ಟಿಮೇಟದ ಲಿವರಿ ಕೂಡ ತಂದಿದ್ದೀನಿ. ಸೊ ಈ ಲಿವರಿನ ಈ ಗೇಮಲ್ಲಿ ಯಾವ ಥರ ಇನ್ಸ್ಟಾಲ್ ಮಾಡೋದು ಮತ್ತು ಹಾಕೊಳ್ಳೋದು ಅಂತ ಕನ್ನಡದಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿರ್ತೀನಿ. ಸೊ ನೀವು ಇದೇನು ನೋಡ್ತಾ ಇದ್ದೀರಲ್ಲ, ಸೊ ಈ ಬಸ್ಸು ರಿಯಲ್ಲಾಗಿ ಕೂಡ ಇದೆ. ಸೊ ಅದರ ಪಿಕ್ಚರ್ಸ್ ಅಥವಾ ಒಂದು ವೀಡಿಯೋನ ನಾನು ಪ್ರೊವೈಡ್ ಮಾಡಿರ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ಇದು ಫಸ್ಟ್ ವರ್ಷನ್ ಕೂಡ ನಾನು ರಿಲೀಸ್ ಮಾಡಿದ್ದೆ. ಸೊ ಇದು ಇನ್ನೊಂದು ವರ್ಷನ್ನು ಇನ್ನೊಂದು ಬೇರೆ ಮೋಡ್ಗೆ. ಸೊ ನೋಡ್ತಾ ಇದ್ದೀರಲ್ಲ, ಇದು ರಿಯಲ್ ಬಸ್ಸು. ಇದೊಂದು ಇನ್ಸ್ಟಾ ಪೇಜಲ್ಲಿ ಕರ್ನಾಟಕ ಪ್ರೈವೇಟ್ ಬಸ್ಸಸ್ ಅಡ್ಡ ಅಂತೇಳಿ, ಸೊ ಅದರಲ್ಲಿ ಇದನ್ನ ಅಪ್ಲೋಡ್ ಮಾಡಿದ್ದಾರೆ ರೀಲ್ ಕ್ರೆಡಿಟ್ಸು ಅವ್ರಿಗೆ ಹೋಗುತ್ತೆ. ಸೊ ಅವರು ಇದನ್ನ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಸೊ ಅವರ ಇನ್ಸ್ಟಾ ಅಕೌಂಟಲ್ಲಿ. ಸೊ ರಿಯಲ್ ಬಸ್ಸು ಈ ಥರ ಇದೆ, ಮತ್ತು ನಮ್ಮ ಗೇಮಲ್ಲಿ ಹಾಕೊಂಡ್ರೋ ಬಸ್ ಕೂಡ ಸೊ ಸಿಮಿಲಾರಿಟೀಸ್ ತುಂಬಾ ಇದೆ. ಸೊ ಲಿಟ್ಲ್ ಬಿಟ್ ಮೇಲೆ ಕೆಳಗೆ ಆಗಿರ್ಬೋದು, ಬಟ್ ರಿಯಲಾಗಿ ಯಾವ ಥರ ಇದೆ ಅದೇ ಥರ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸೊ ನೋಡ್ತಾ ಇದ್ರಲ್ಲ, ಮರ್ಚೆಂಟ್ಸ್ ಅಂತ. ಸೊ ರಿಯಲ್ ಬಸ್ಸಲ್ಲಿ ಇರೋ ಥರನೇ ಹಾಕಿದ್ದೀವಿ. ಮೇಲ್ಗಡೆ ಸ್ಟಿಕರಿಂಗ್ಸ್ ಫೋಟೋಸ್ ಎಲ್ಲ ರಿಯಲ್ ಬಸ್ಸಲ್ಲಿ ಯಾವ ಥರ ಇದೆ ಅದೇ ಥರನೇ ಹಾಕಿದ್ದೀವಿ. ನೋಡ್ತಾ ಇದ್ರಲ್ಲ, ಆಶಿಕ್ ಅಂತ ಏನು ಇದು ಇದೆ. ಸೊ ಅದನ್ನ ಕೂಡ ಹಾಕಿದ್ದೀವಿ. ಮತ್ತು ಗ್ರಾಫಿಕ್ಸ್ ಡಿಸೈನ್ ನೋಡಿದ್ರಲ್ಲ ಸೈಡಲ್ಲಿ, ಸೊ ಚಿರತೆ ಥರ ಗ್ರಾಫಿಕ್ಸು. ಸೊ ಇದನ್ನು ಫಸ್ಟ್ ವರ್ಷನ್ ಕೂಡ ನಾನು ರಿಲೀಸ್ ಮಾಡಿದ್ದೆ ರೀಸೆಂಟಾಗಿ. ಸೊ ಅದು ಓಲ್ಡ್ ಮೋಡ್ ಆಗಿತ್ತು. ಸೊ ಅದು ಇಷ್ಟ ಆಗಿರುತ್ತೋ ಗೊತ್ತಿಲ್ಲ ಅಂತೇಳಿ ಸೊ ಇನ್ನೊಂದು ವರ್ಷನ್ ಮಾಡಿದ್ದೀನಿ. ಸೊ ಇದು ಪಕ್ಕಾ ಮ್ಯಾಚ್ ಆಗೋ ಥರ. ಸೊ ಬ್ಯಾಕ್ ಸೈಡಲ್ಲಿ ನೋಡ್ತಾ ಇರಲ್ಲ ಬೆಂಗಳೂರು ಹೊಸದುರ್ಗ ಅಂತ ಒಂದು LED ಬೋರ್ಡಲ್ಲಿ ವರ್ಕ್ ಆಗೋ ಥರ ಮಾಡಿದ್ದೀವಿ. ಮತ್ತು ತುಂಬಾ ಕ್ಲೀನಾಗಿ ಫಿನಿಶಿಂಗ್ ಕೊಟ್ಟಿದ್ದೀವಿ. ರಚಿತಾರಾಮ್ ಫೋಟೋ ಕೂಡ ಬರುತ್ತೆ ಬ್ಯಾಕ್ ಸೈಡಲ್ಲಿ. ಸೊ ಅದನ್ನು ಗ್ರಾಫಿಕ್ಸಾಗಿ ಮಾಡಿದ್ದಾರೆ. ತುಂಬ ಕ್ಲೀನಾಗಿ ವರ್ಕ್ ಮಾಡಿದ್ದೀವಿ ಗೈಸ್. ಈ ಲಿವರಿನ ಬ್ಯಾಕ್ ಸೈಡಲ್ಲಿ ಮಾತ್ರ, ಮತ್ತು ಫ್ರಂಟು ಬ್ಯಾಕ್ ಎಲ್ಲ ಸೈಡಲ್ಲೂ ಕ್ಲೀನಾಗಿ ವರ್ಕ್ ಮಾಡಿದ್ದೀವಿ. ಇದನ್ನ ಅನೌನ್ಸ್ ಮಾಡಿರಲಿಲ್ಲ, ಮೊನ್ನೆ ತಾನೇ ರೆಡಿ ಮಾಡಿ ಸೊ ಇದನ್ನ ರಿಲೀಸ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಲಿವರಿ ಹೆಂಗಿತ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಗೈಸ್. ತುಂಬಾ ಅಲ್ಟಿಮೇಟ್ ಟೈಮ್ ಕೊಟ್ಟು ಈ ಲಿವರಿನ ಮಾಡಿರ್ತೀವಿ. ಸೊ ಲಿಟ್ಲ್ ಬಿಟ್ ಸಮ್ಟೈಮ್ಸ್ ಟೆಂಪ್ಲೆಂಟಲ್ಲಿ ಇಶ್ಯೂ ಆದಾಗ ಬ್ಲರ್ಸ್ ಬಂದಿರುತ್ತೆ. ಸೊ ಅದು ನಮ್ಮ ಕಾರಣದಿಂದ ಇರಲ್ಲ, ಟೆಂಪ್ಲೆಂಟ್ಸ್ ಕಾರಣದಿಂದ ಇರುತ್ತೆ. ಬಟ್ ಈ ಮೋಡ್ ಕ್ರಿಯೇಟರ್ ಏನಿದ್ದಾರೆ ಗೌತಮ್ ಗೇಮಿಂಗ್ ಅವರು ಕ್ಲೀನಾಗಿ ಮೋಡನ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ನೋಡ್ತಾ ಇರಲ್ಲ ಈ ಥರ. ಮತ್ತು ಇಲ್ಲಿ ನೋಡ್ತಾ ಇರಲ್ಲ ಮಿರರ್. ಸೊ ಕೊಂಬು ಮಿರರಲ್ಲಿ ಒಂದು ಸೈಡ್ ಪಿಂಕ್ ಬರುತ್ತೆ, ಇನ್ನೊಂದು ಸೈಡ್ ನಾರ್ಮಲ್ ಲೈಟ್ ಬ್ಲೂ ಏನಿದೆ ಆ ಕಲರ್ ಬರೋ ಥರ ಎಲ್ಲ ರೆಡಿ ಮಾಡಿದ್ದೀವಿ. ಸೊ ತುಂಬಾ ಅಲ್ಟಿಮೇಟ್ ಆಗೈತೆ ಮೋಡು. ಸೊ ಫ್ರಂಟ್ ಸೈಡಲ್ಲಿ ನೋಡ್ತಿದ್ದೀರಲ್ಲ, ಇಂಜಿನ್ ಕೌಲ್ ಓಪನ್ ಆಗಿರ್ತಾರೆಲ್ಲ ಇದೆ. ಸೊ ಈಗ ಇದ್ರ ಫೀಚರ್ಸ್ ನೋಡಿದ್ರೆ ಡೋರ್ ಬಟನ್ ಕ್ಲಿಕ್ ಮಾಡಿದ್ರೆ ಡೋರ್ಸ್ ಎಲ್ಲ ಓಪನ್ ಆಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಈ ಥರ ಇರುತ್ತೆ ಡೋರಲ್ಲೇ, ಓಲ್ಡ್ ಸಿಸ್ಟಮ್ ಡೋರ್ ಥರ. ಸೊ ತಮಿಳ್ನಾಡಲ್ಲಿ ಈ ಥರ ಎಲ್ಲ ಕಾಮನ್ ಅನಿಸುತ್ತೆ. ಸೊ ವೈಫರ್ ಕೂಡ ವರ್ಕ್ ಆಗುತ್ತೆ. ಸೊ ವರ್ಕಿಂಗ್ ನಾನ್ ವರ್ಕಿಂಗ್ ಎರಡೂ ವೈಫರ್ ಇದೆ ಈ ಮೋಡಲ್ಲಿ. ತುಂಬಾ ಅಲ್ಟಿಮೇಟ್ ಆದ ಮೋಡ್ ಆಗಿರುತ್ತೆ ಇದು. ಮತ್ತು ಆ್ಯನಿಮೇಷನ್ ಕೀ, ಫಸ್ಟ್ನೇ ಆ್ಯನಿಮೇಷನ್ ಕೀ ಕ್ಲಿಕ್ ಮಾಡಿದ್ರೆ ಇಂಜಿನ್ ಡೋರ್ ಮತ್ತು ಏನು ಸೈಡ್ ಗ್ಲಾಸಸ್ ಇದೆ ಮತ್ತು ಡ್ರೈವರ್ ಪಕ್ಕ ಶಟರ್ಸು ಎಲ್ಲ ಹೋಗೋದು ಬರೋದು ಮಾಡುತ್ತೆ. ಸೊ ಫಸ್ಟ್ನೇ ಆ್ಯನಿಮೇಷನ್ ಕೀ. ಮತ್ತು ಸೆಕೆಂಡ್ ಆ್ಯನಿಮೇಷನ್ ಕೀ ತೋರಿಸ್ತೀನಿ ಬನ್ನಿ. ಸೆಕೆಂಡ್ ಆ್ಯನಿಮೇಷನ್ ಕೀ ಬಂದ್ಬಿಟ್ಟು, ಸೊ ನೋಡ್ತಾ ಇರಲಿ ಇಂಟೀರಿಯರಲ್ಲಿ ಒಂದು ಸ್ಟೈರಿಂಗ್ ಇರುತ್ತೆ. ಸೊ ಅದು ಚೇಂಜ್ ಆಗುತ್ತೆ, ಮತ್ತು ರೂಟ್ ಬೋರ್ಡ್ ಚೇಂಜ್ ಆಗುತ್ತೆ. ಸೊ ಈ ರೂಟ್ ಬೋರ್ಡಲ್ಲಿ ಏನೂ ಹಾಕಿಲ್ಲ. ಸೊ ಒಂದು ನೇಮ್ಸ್ ಇದೆ ರಿಯಲ್ ಬಸ್ಸಲ್ಲಿ ಹಾಕಿದ್ದಾರೆ. ಸೊ ಅದೇ ಥರ ನಾವು ಕೂಡ ನೇಮ್ಸ್ ಹಾಕಿದ್ದೀವಿ ನೋಡಿ. ಇಂಟೀರಿಯರಲ್ಲಿ ಕಾಣ್ತಿರ್ಬೋದು BS6 BS4 ಸ್ಟೇರಿಂಗ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಈ ಥರ BS6 ಸ್ಟೇರಿಂಗ್ ಹೋಗಿ BS4 ಇರೋದು ಈ ಥರ ಎಲ್ಲ ಚೇಂಜಸ್ ಆಗುತ್ತೆ. ಸೊ ಇದು ಸೆಕೆಂಡ್ ಆ್ಯನಿಮೇಷನ್ ಕೀ. ಮತ್ತು ಥರ್ಡ್ ಆ್ಯನಿಮೇಷನ್ ಕೀ ನೋಡ್ತಾ ಇದ್ದೀರಲ್ಲ, ಸೊ ಈ ಥರ ಹೂವಿನಾರ ಮತ್ತು ರಿಬ್ಬನ್ ಏನಿದೆ ಸೊ ಅದು ಬರೋದು ಹೋಗೋ ಥರ ಮೂರನೇ ಆ್ಯನಿಮೇಷನ್ ಕೀ ಆಗಿರುತ್ತೆ. ತುಂಬಾ ಅಲ್ಟಿಮೇಟದ ಆ್ಯನಿಮೇಷನ್ ಕೀಸ್ನ ಆ್ಯಡ್ ಮಾಡೋರು ಮೋಡ್ ಕ್ರಿಯೇಟ್ರು. ಸೊ ಮೋಡು ಪರ್ಚೇಸ್ ಮಾಡಿರೋದು ಬಸ್ಸಿಟ್ ರಿವ್ಯೂಸ್ ಅವರು. ಸೊ ಅವರು ಕೂಡ ಒಳ್ಳೊಳ್ಳೆ ಮೋಡ್ಸ್ನ ಮಾಡಿಸ್ತಿರ್ತಾರೆ ಅವಾಗವಾಗ. ಸೊ ಇಂಟೀರಿಯರಲ್ಲಿ ಈ ಥರ ಕಾಣುತ್ತೆ ನೋಡಿ ಗೈಸ್. ಇಂಟೀರಿಯರ್ ವ್ಯೂವಲ್ಲಿ ಈ ಥರ ಇಟ್ಕೊಂಡು ಡ್ರೈವ್ ಮಾಡ್ಬೋದು. ತುಂಬಾ ಚೆನ್ನಾಗೈತೆ. ಹ್ಯಾಂಗಿಂಗ್ ಐಟಮ್ಸ್ ತುಂಬ ಕ್ಲೀನಾಗಿ ಆ್ಯಡ್ ಮಾಡವ್ರೆ, ಎಲ್ಲ ವರ್ಕಿಂಗಲ್ಲಿ ಇರ್ತವೆ. ಮತ್ತು ಸ್ಟೇರಿಂಗ್ ವೀಲ್ಗೆ ಕವರ್ ಆಗಿರ್ಬೋದೆಲ್ಲ ಕ್ಲೀನಾಗಿ ಹಾಕಿದ್ದಾರೆ. ಸೊ ನೈಟ್ ಮೋಡಲ್ಲಿ ಯಾವ ಥರ ಕಾಣುತ್ತೆ ನೋಡೋಣ ಬನ್ನಿ. ಸೊ ನೈಟ್ ಮಾಡಲ್ ನೋಡ್ತಾ ಇದ್ದೀರಲ್ಲ ಯಾವ ಥರ ಅಲ್ಟಿಮೇಟಾಗಿ ಕಾಣ್ತೈತೆ ಅಂತೇಳಿ. ಸೊ ಪಿಕ್ಸಲ್ ಬೋರ್ಡ್ ಎಲ್ಲ ವರ್ಕಿಂಗಲ್ಲಿ ಇರೋದ್ರಿಂದ ಕ್ಲೀನಾಗಿ ವರ್ಕ್ ಮಾಡಿದ್ದೀವಿ. ಸೊ ಪಿಕ್ಸಲ್ ಬೋರ್ಡ್ ವರ್ಕ್ ಆಗುತ್ತೆ. ಸೊ ಹಂಗಾಗಿ ಅಲ್ಟಿಮೇಟಾಗಿ ಕಾಣುತ್ತೆ. ರೂಟ್ ಬೋರ್ಡಲ್ಲಿ ಕೂಡ ನೋಡ್ಬೋದು, ತುಂಬ ಲೈಟಿಶಾಗಿ ಬರೋ ಥರ ಮಾಡಿದ್ದೀವಿ. ಬೆಂಗಳೂರು ಹೊಸದುರ್ಗ ಈ ಥರ ಎಲ್ಲ. ಮತ್ತು ಮೋಡ್ ಕ್ರಿಯೇಟ್ರು ಕೂಡ ತುಂಬಾ ಲೈಟ್ಸ್ ಆ್ಯಡ್ ಮಾಡಿದ್ದಾರೆ ಮೋಡ್ಗೆ, ತುಂಬ ಅಲ್ಟಿಮೇಟಾಗಿ. ಸೊ ಎಲ್ಲ ಲೈಟ್ಸ್ನು ಆನ್ ಮಾಡಿ, ಪಾರ್ಕಿಂಗ್ ಲೈಟು, ವೈಫರ್ ಲೈಟ್ಸ್ ಎಲ್ಲ ಆನ್ ಮಾಡಿದ್ರೆ ತುಂಬಾ ಅಲ್ಟಿಮೇಟಾಗಿ ಕಾಣುತ್ತೆ ಈ ಮೋಡು. ಸೊ ಸೈಡಲ್ಲಿ ನೋಡ್ತಾ ಇದ್ರಲ್ಲ ಯಾವ ಥರ ಕಾಣ್ತಾ ಇದೆ ಅಂತೇಳಿ. ತುಂಬಾ ಅಲ್ಟಿಮೇಟಾಗಿ ಲೈಟ್ಸ್ ಎಲ್ಲ ವರ್ಕ್ ಆಗೋ ಥರ ಕಾಣ್ತೈತೆ. ಕೆಲವೊಂದು ಕಡೆ ಸ್ಟಿಕ್ಕರ್ಸು ಮುಚ್ಕೊಂಡಿರೋದ್ರಿಂದ ಕೆಲವೊಂದು ಬಾಕ್ಸಸ್ಸಲ್ಲಿ ಲೈಟ್ ಕಾಣ್ತಾ ಇರ್ಬೋದು. ಮತ್ತು ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಲ್ಲ,
LED ಬೋರ್ಡ್ ಯಾವ ಥರ ಗ್ಲೋ ಆಗಿ ಕಾಣ್ತೈತೆ ಅಂತೇಳಿ ತುಂಬಾ ಗ್ಲೋ ಆಗೋ ಥರ ಮಾಡಿದ್ದೀವಿ. ಇದು ಇಷ್ಟ ಆಯಿತಾ ಇಲ್ವೋ ಅಂತೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಸೊ ಇದು ಹೆವಿ ಗ್ಲೋ ಆಗಿತ್ತು ಅನ್ನೋದಾದರೆ ಏನು ವಿಷಯ ಇದ್ರೂ ಕಮೆಂಟ್ ಮಾಡಿರಿ ಕಮೆಂಟ್ ಸೆಕ್ಷನಲ್ಲಿ. ಸೊ ನಮ್ಮ ಲಿವರಿ ಮತ್ತು ಮೋಡ್ ಯಾವ ಥರ ಐತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿರಿ. ಸೊ ತುಂಬಾ ಅಲ್ಟಿಮೇಟಾಗಿ ಮಾಡಿದ್ದೀವಿ. ಸೊ ಇದನ್ನ ಇಂಟೀರಿಯರಲ್ಲಿ ನೋಡ್ಕೊಂಬರೋದ ಅಂತ ಬಂದರೆ ನೋಡಿ ಈ ಥರ ಕಾಣುತ್ತೆ. ಸೊ ಎಲ್ಲ ಪ್ಯಾಸೆಂಜರ್ಸ್ ಆಗಿರ್ಬೋದು, ಸೀಟ್ಸ್ ಎಲ್ಲ ಅಲ್ಟಿಮೇಟು 4K HD ಕ್ವಾಲಿಟಿಲೇ ಮಾಡಿದ್ದಾರೆ, HD ಆಗೇನೆ ETS 2 ಲೆವೆಲಲ್ಲಿ. ಸೊ ನಮಗೆ ಮೊಬೈಲಲ್ಲಿ ಬರೋ ETS 2 ಅನ್ನೋ ಥರ ಫೀಲ್ ಕೊಡ್ಬೇಕು, ಆ ಥರ ಐತೆ ಇದು. ಸೊ ಮೋಡು, ಸೊ ಅದಕ್ಕೆ ನಮ್ಮ ಕರ್ನಾಟಕದ ಲಿವರಿ ಎಲ್ಲ ಅಲ್ಟಿಮೇಟಾಗಿ ಐತೆ ಗೈಸ್. ನೋಡ್ತಾ ಇದ್ದೀರಲ್ಲ, ಕಾಂಬೋ ಅಂದರೆ ಕಾಂಬೋ. ಸೊ ಈ ಮೋಡ್ ಇತ್ತು. ಇನ್ನೂ ಏದಾದ್ರು ಲಿವರ್ಸ್ ಬೇಕು ಅಂದರೆ ಹೇಳ್ರಿ, ಮಾಡ್ತೀನಿ. ಸೊ ರೀಸೆಂಟಾಗಿ ಒಂದು ಮಹಾದೇವಿ ಅಂತ ಕೂಡ ಮಾಡ್ತಿದ್ದೀನಿ ಇದಕ್ಕೆ. ಮತ್ತು ನೋಡ್ತಾ ಇರಲಿ ಫ್ಲೋರಿಂಗ್ ಎಲ್ಲ ಕ್ಲೀನಾಗಿ ಫಿನಿಶಿಂಗ್ ಮಾಡವ್ರೆ. ಯಾವುದೇ TVಗಳನ್ನ ಆ್ಯಡ್ ಆನ್ ಮಾಡಿಲ್ಲ ಈ ಬೋರ್ಡಲ್ಲಿ. ಸೊ ನೋಡ್ತಾ ಇದ್ರಲ್ಲ, ಸಿಂಪಲ್ಲಾಗಿ ಐತೆ. ಮತ್ತು ಟೆಕ್ಸ್ಚರಿಂಗ್ ಮಾತ್ರ ಅಲ್ಟಿಮೇಟಾಗಿ ಐತೆ ಗೈಸ್. ಎಲ್ಲ ಫುಲ್ ಕ್ಲೀನಾಗಿ ರಿಯಲ್ ಬಸ್ಸಲ್ಲಿ ಯಾವ ಥರ ಇರುತ್ತೆ ಎಲ್ಲ ಆ್ಯಡ್ ಮಾಡಿದ್ದಾರೆ. ಗೇರು ಎಲ್ಲ ಕ್ಲೀನಾಗಿ ಐತೆ. ಮತ್ತು ಫ್ಲೋರ್ ನೋಡ್ತಾ ಇದ್ರಲ್ಲ, ಫುಲ್ ರಿಯಲಿಸ್ಟಿಕ್ಕಾಗಿ ಆ್ಯಡ್ ಮಾಡವ್ರೆ ಮೋಡಲ್ಲಿ. ತುಂಬಾ ಅಲ್ಟಿಮೇಟ್ ಆಗಿರೋ ಮೋಡಾಗಿರುತ್ತೆ. ಸೊ ನೈಟ್ ವ್ಯೂವಲ್ಲಿ ಗೇಮ್ ಪ್ಲೇ ಮಾಡೋಕ್ಕೆ ಕೂಡ ಅಲ್ಟಿಮೇಟು. ಸೊ ಡೇ ಮೋಡ್ಗಿಂತ ನೈಟ್ ಮೋಡಲ್ಲೇ ಸಖತ್ತಾಗಿರುತ್ತೆ ಇದರಲ್ಲಿ ಗೇಮ್ ಪ್ಲೇ ಮಾಡೋಕ್ಕೆ. ಸಖತ್ತು ಫೀಲಲ್ಲಿ ಗೇಮ್ ಪ್ಲೇ ಮಾಡೋದು. ರೈನ್ ಮೋಡ್ ಆಗಲ್ಲಂತೂ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದನ್ನು ಡೌನ್ಲೋಡ್ ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ. ಸೊ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೋಡ್ ಲಿಂಕ್ ಅಂತಿರೋ, ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ಈ ವಿಡಿಯೋಗೆ ಬರ್ತೀರಾ. ಸೊ ಈ ವಿಡಿಯೋದಲ್ಲಿರೋ ಡಿಸ್ಕ್ರಿಪ್ಷನ್ನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಬಸ್ ಡ್ರೈವರ್ಸ್ ಚಾನಲ್ ಆಗಿರುತ್ತೆ ಇದು. ಸೊ ಇಲ್ಲಿ ಕೆಳಗಡೆ ತುಂಬ ಮುಂದೆ ಹೋಗ್ಬಿಟ್ಟೆ ನಾನು, ಸ್ವಲ್ಪ ಹಿಂದೆ ಬರಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ಮೇಲ್ಗಡೆ ಇದು ನೋಡಿ, ಪ್ರೈವೇಟ್ ಬಸ್ ಮೋಡ್ ಡೌನ್ಲೋಡ್ ಅಂತ. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಶೇರ್ ಮೋಡ್ಸ್ ಪೇಜ್ಗೆ ಬರ್ತೀವಿ. ಸೊ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಕೊಡಬೇಕಾಗುತ್ತೆ. ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಕೊಟ್ಟಾದಮೇಲೆ ಒಂದು 5 ಸೆಕೆಂಡ್ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ನೋಡಿ, ವೆಯ್ಟ್ ಮಾಡಾದ್ಮೇಲೆ ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಅಂತ ಬರುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಇದನ್ನ ಕ್ಲಿಕ್ ಮಾಡೋ ಒಂದು ಸ್ವಲ್ಪ ಹೊತ್ತಾದಮೇಲೆ ಬೇರೆ ಒಂದು ವೆಬ್ಸೈಟ್ಗೆ ಹೋಗೋ ಥರ ಹೋಗಿ ಮತ್ತೆ ಬ್ಯಾಕ್ ಬಂದು ನೋಡೋ ಈ ಥರ ಡೀಟೇಲ್ಸ್ ಥರ ಬರುತ್ತೆ, ಡೌನ್ಲೋಡಿಂಗ್ ಆಗ್ತಾಯಿದೆ ಅಂತೇಳಿ. ಸೊ ಇದು ಡೌನ್ಲೋಡ್ ಆಗೋ ತನಕ ಸ್ವಲ್ಪ ವೆಯ್ಟ್ ಮಾಡಿ. ನೋಡಿ ಡೌನ್ಲೋಡ್ ಆಯಿತು. ಸೊ ಇದನ್ನು ನಾವು ZRCರಲ್ಲಿ ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ZRCರಲ್ಲಿ ಓಪನ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಎಕ್ಸ್ಟ್ರಾಕ್ಟ್ ಏರ್ ಕೊಡಬೇಕಾಗುತ್ತೆ. ಈ ಥರ ಎಕ್ಸ್ಟ್ರಾಕ್ಟ್ ಏರ್ ಕೊಟ್ಟು ಪಾಸ್ವರ್ಡೆಲ್ಲ ಹಾಕಬೇಕಾಗುತ್ತೆ. ಸೊ ಪಾಸ್ವರ್ಡ್ ವೀಡಿಯೋದಲ್ಲಿರುತ್ತೆ, ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಸೊ ಇದನ್ನ ಕಟ್ ಅಥವಾ ಕಾಪಿ ಮಾಡಬೇಕಾಗುತ್ತೆ. ಸೊ ನೀವು ಯಾವುದೋ ಒಂದು ಮಾಡ್ಕೊಳ್ಳಿ. ಸೊ ಡಿವೈಸ್ ಗ್ಯಾಲರಿ, ಬಸ್ ಸೀಡು, ಮೋಡ್ಸ್, ಸೊ ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಆಲ್ರೆಡಿ ಇದನ್ನ ಹಾಕೊಂಡ್ರೆ ಈ ಥರ ಬರ್ತಾಯಿದೆ. ಸೊ ಇಲ್ಲಾಂದರೆ ಕಾಮನಾಗಿ ಪ್ರೆಸ್ ಮಾಡಿದ್ರು ಮುಗಿಯುತ್ತೆ ಇದು. ಸೊ ಈಗ ನಮ್ಮ ಲಿವರ್ ಯಾವ ಥರ ಡೌನ್ಲೋಡ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿವರ್ ಲಿಂಕ್ ಅಂತ ಕೊಟ್ಟರೆ ಅದನ್ನ ಕ್ಲಿಕ್ ಮಾಡಿದ್ರೆ ಸೇಮ್ ಶೇರ್ ಮೋಡ್ಸ್ ಪೇಜ್ಗೆ ಬರ್ತೀರಾ. ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಕೊಡುತ್ತೆ. ಮತ್ತು ವೆಬ್ಸೈಟ್ಗೆ ಹೋಗುತ್ತೆ, ಬ್ಯಾಕ್ ಬಂದು ಅದಾದಮೇಲೆ ಸ್ಟಾರ್ಟ್ ಡೌನ್ಲೋಡ್ ಕೊಟ್ಟರೆ ಸೊ ಮುಗೀತು. ಈ ಥರ ಡೌನ್ಲೋಡಿಂಗ್ ಆಗೋಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ನೋಡಿ ಈ ಥರ ಡೌನ್ಲೋಡ್ ಆಗುತ್ತೆ. ಸೊ ಒಂದು ಪಿಕ್ಚರ್ ಅಷ್ಟೇ. ಸೊ ಇದನ್ನ ಡೌನ್ಲೋಡ್ ಮಾಡಾದಮೇಲೆ ನೋಡಿ ಈ ಥರ ಎಲ್ಲ ಡೌನ್ಲೋಡ್ ಆಗೈತೆ. ಸೊ ಇವಾಗ ಗೇಮ್ ಓಪನ್ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಈ ಥರ. ಸೊ ಗೇಮ್ ಓಪನ್ ಮಾಡ್ಕೊಂಡಾಗ ಬೇರೆ ಯಾವ್ದಾದ್ರು ಬಸ್ ಇರುತ್ತೆ. ಸೊ ಯಾವುದೋ ಇರುತ್ತೆ, ನೀವು ಹಾಕೊಂಡ್ರು. ಸೊ ಇಲ್ಲಿ ಆರೋ ಮಾರ್ಕ್ಸಲ್ಲಿ ಕ್ಲಿಕ್ ಮಾಡ್ತಾ ಹೋದರೆ ಈ ಥರ ಫಸ್ಟ್ ಸ್ಟಾರ್ಟಿಂಗಲ್ಲಿ ಈ ಥರ ಇರುತ್ತೆ ಬಸ್ಸು. ಸೊ ಇದನ್ನ ನೀವು ಫಸ್ಟ್ ಇಲ್ಲಿ ಯೂಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಯೂಸ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಪೇಂಟ್ ಆಗೋ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ಸ್ ಪೇಜ್ಗೆ ಹೋಗಿ ಇಲ್ಲಿ ಹಾಕಬೇಕಾಗುತ್ತೆ ಇಷ್ಟೇ ಲಿವರಿನ. ಸೊ ಇದನ್ನ ಅಪ್ಲೈ ಕೊಡಬೇಕಾಗುತ್ತೆ. ಗ್ರೀನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಕಾಯಿನ್ ಅಥವಾ ಆ್ಯಡ್ಸ್ ಯಾವುದ್ರಲ್ಲಾರು ಆ್ಯಡ್ ಮಾಡ್ಬೋದು. ಸೊ ಅಷ್ಟೇ. ಇನ್ಲು ಮೋಡ್ಗೆ ಹೋಗಿ ಬ್ಯಾಕ್ ಬಂದರೆ ಕ್ಲೀನಾಗಿ HD ಆಗಿ ಕೂರುತ್ತೆ ಲಿವರಿ. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ತುಂಬಾ ಅಲ್ಟಿಮೇಟಾಗಿ ವರ್ಕ್ ಕೂಡ ಮಾಡಿದ್ವಿ ಲಿವರಿಗೆ. ಸೊ ನಮ್ಮ ಲಿವರಿ ಯಾವ ಥರ ಇತ್ತು ಅಂತ ಹೇಳೋದನ್ನ ಮರಿಬೇಡ್ರಿ ಗೈಸ್. ತುಂಬಾ ಟೈಮ್ ಕೊಟ್ಟು ಲಿವರಿ ಮಾಡಿರ್ತೀವಿ. ಸೊ ನಮ್ಮ HD ಕ್ವಾಲಿಟಿಲೇ ಪ್ರೊವೈಡ್ ಮಾಡೋಕ್ಕೆ ಟ್ರೈ ಮಾಡಿರ್ತೀವಿ. ಸಮ್ಟೈಮ್ಸ್ HD ಕ್ವಾಲಿಟಿ ಸಿಗೋಲ್ಲ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ.